ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುನಾಳು ಬಾ ಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ನನ್ನ ಫೇವರೇಟ್ ಸರ್. ನಾನು ಅವರ ದೊಡ್ಡ ಅಭಿಮಾನಿ. ನಂಗೆ ಅವ್ರ ಮಾತು, ಅವ್ರು ಹೇಳೋ ರೀತಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ನೋಡೋಣ ಬನ್ನಿ. ಭಾಗ 4 ಇದು. ಇದರಲ್ಲಿ ಒಂದು ಚಾಪ್ಟರ್ ನೋಡೋಣ, ಹೊಸ ಚಾಪ್ಟರ್. ಚಾಪ್ಟರ್ ಹೆಸರು ಸತ್ಯದ ಮುಖಗಳು ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ಅಂದ್ರೆ ಕರಜಗಿ ಸರ್ ಸ್ಕೂಲಿಗೆ ಹೋಗ್ತಾ ಇದ್ದಾಗ ಓದುವಾಗ ಅವರು ಸ್ಕೂಲಲ್ಲಿ ಆದಂತ ಇನ್ಸಿಡೆಂಟ್ ನ ಒಂದು ಚಾಪ್ಟರ್ ಆಗಿ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡೋಣ ಬನ್ನಿ. ಅಂದ್ರೆ ಕರಜಗಿ ಸರ್ ಮೊದಲೇ ಲೈನಲ್ಲಿ ಹೇಳ್ತಾ ಇದ್ದಾರೆ, ನಾನು ಶಾಲೆಯಲ್ಲಿ ಓದುತ್ತಿದ್ದಾಗ ನನ್ನ ಗುರುಗಳೊಬ್ಬರು ಕಲಿಸಿದ ಪಾಠವನ್ನು ನಾನೆಂದಿಗೂ ಮರೆಯಲು ಸಾಧ್ಯ ಇಲ್ಲ ಅಂತೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಬಹುಶಃ ನಾನು 8ನೇ ತರಗತಿಯಲ್ಲಿ ಇದ್ದೆ ಅನ್ಸುತ್ತೆ ಅವಾಗ. ಒಂದು ದಿನ ಇತಿಹಾಸ ಪಾಠ ಮುಗಿಸಿದ ಮೇಷ್ಟ್ರು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಮಾರನೇ ದಿನ ಬರ್ತಾರೆ. ಬಂದು ಚರ್ಚೆ ಮಾಡಕ್ ಶುರು ಮಾಡ್ತಾರೆ. ಚರ್ಚೆ ಮಾಡಕ್ ಶುರು ಮಾಡಿದ್ಮೇಲೆ ಅದರಲ್ಲಿ ನಾನು ಸಹ ಭಾಗವಹಿಸಿದ್ದೆ ಅಂತ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಭಾಗವಹಿಸಿ ಅವ್ರೇನ್ ಮಾಡಿದ್ರು, ಆ ವಿಷಯದ ಬಗ್ಗೆ, ಆ ವಿಷಯ ಯಾವ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಸರ್ ಹೇಳಿದ್ರು, ಆ ವಿಷಯದ ಬಗ್ಗೆ ಸರ್ರಿಗೆ ಏನೇನ್ ಗೊತ್ತಿತ್ತು ಎಲ್ಲದನ್ನೂ ಅವರು ಹೇಳ್ತಾರೆ. ಹೇಳಾದ್ಮೇಲೆ ಅವ್ರು ಕೂರ್ತಾರೆ. ನೆಕ್ಸ್ಟ್ ಎದುರುಗಡೆ ಇದ್ದ ಹುಡುಗ ಏನ್ ಮಾಡ್ತಾನೆ, ಅವನು ಅದೇ ವಿಷಯದ ಬಗ್ಗೆ ಅವ್ನ ಒಪಿನಿಯನ್ ಹೇಳ್ಬೇಕಲ್ವಾ, ಅದ್ರ ಬಗ್ಗೆ ಹೇಳೋದಕ್ಕೆ ಅವ್ನು ನಿಲ್ತಾನೆ. ಅವನೇನ್ ಮಾಡ್ತಾನೆ, ಹೇಳ್ತಾನೆ. ಅವನಿಗೆ ಅದ್ರ ಬಗ್ಗೆ ಏನ್ ಗೊತ್ತಿತ್ತು ಆ ವಿಷಯ ಬಗ್ಗೆ ಅದನ್ನೆಲ್ಲ ಹೇಳ್ತಾನೆ. ಹೇಳಿದಲ್ದೆ ಅವನು ಮತ್ತೆ ಏನ್ ಮಾಡ್ತಾನೆ, ಕರ್ಜಗಿ ಹೇಳಿದ್ ತಪ್ಪಿದೆ, ನಾನ್ ಹೇಳಿದ್ ಕರೆಕ್ಟ್ ಇದೆ ಅಂತ ಹೇಳ್ಬಿಡ್ತಾನೆ ಅವನು. ಆಗ ಕರ್ಜಗಿ ಸರಿಗೆ ತುಂಬಾ ಕೋಪ ಬರುತ್ತೆ. ನಿನಗೆ ಏನ್ ವಿಷಯ ಗೊತ್ತೋ ಅದು ನಿಂದು ಮಾತ್ರ ಹೇಳು. ನನ್ ತಪ್ಪಿದೆ ಸರಿ ಇದೆ ಅಂತ ಸರ್ ಹೇಳ್ತಾರೆ. ನೀನೇನ್ ಹೇಳೋದ್ ಬೇಕಾಗಿಲ್ಲ ಅಂತ ಹೇಳಿ ಕರ್ಜಗಿ ಸರ್ ಸಿಟ್ಟಲ್ಲಿ ಹೇಳ್ತಾರೆ. ಆಗ ಒಬ್ರಿಗೊಬ್ರಿಗೆ ಹಂಗೆ ಧ್ವನಿ ಏರಿಸ್ತಾರೆ. ನಿನ್ ತಪ್ಪು ನನ್ ಸರಿ, ನನ್ ಸರಿ ನಿನ್ ತಪ್ಪು ಅಂತ ಹೇಳಕ್ ಶುರು ಮಾಡ್ತಾರೆ. ಆಗ ಒಬ್ರೊಬ್ರು ವಾಯ್ಸ್ ಜೋರಾಗಿ ಶುರು ಆಯ್ತು. ನಿನ್ ತಪ್ಪು ನನ್ ಸರಿ, ನನ್ ತಪ್ಪು ನಿನ್ ತಪ್ಪು ಅಂತ ಹೇಳಿ. ಆಮೇಲೆ ಕ್ಲಾಸ್ ಅಲ್ಲಿ 2 ಭಾಗನೇ ಆಗೋಯ್ತು. ಕರ್ಜಗಿ ಸರ್ ಕಡೆ ಒಂದಿಷ್ಟು ಹುಡುಗರು, ಹೌದು ಕಣ ನೀನ್ ಹೇಳಿದ್ ಕರೆಕ್ಟ್, ಅವ್ನು ಹೇಳಿದ್ ತಪ್ಪು ಅಂತ ಒಂದಿಷ್ಟು ಜನ ಈ ಕಡೆ ಭಾಗ ಆದ್ರು. ಆ ಹುಡುಗನ ಕಡೆ ಇನ್ನೊಂದಿಷ್ಟು ಜನ ಆಯ್ತು, ಹೌದು ಕಣ ನೀ ಹೇಳಿದ್ ಸರಿ, ಕರ್ಜಗಿ ಹೇಳಿದ್ ತಪ್ಪು ಅಂತ ಹೇಳಿ. ಈ ತರ ಕ್ಲಾಸಲ್ಲಿ 2 ಭಾಗನೇ ಆಗೋದ್ವು. ಈ ತರ ದೊಡ್ಡದಾಗಿ ಕಿರ್ಚಾಡಕ್ ಶುರು ಮಾಡ್ಬಿಟ್ರು. ಆಗ ನಿನ್ ತಪ್ಪು ನನ್ ತಪ್ಪು ಅಂತ ಹೇಳಿ. ಆಗ ಮೇಷ್ಟ್ರು ಏನ್ ಹೇಳ್ತಾರೆ, ಸಾಕು ಸಾಕು ನಿಮ್ ವಾದ ವಿವಾದ, ನಾಳೆ ನಾನ್ ಕ್ಲಾಸಿಗೆ ಬರ್ತೀನಿ. ನೀನ್ ಹೇಳಿದ್ ಸರಿನಾ, ಅವ್ನು ಹೇಳಿದ್ ತಪ್ಪಾ, ನಾನು ನಾಳೆ ನಿಮ್ ಕ್ಲಾಸಲ್ಲಿ ಇರ್ತೀನಿ ಅಂತ ಹೇಳಿ ಆ ಸರ್ ಅದನ್ನ ಅಷ್ಟಕ್ಕೆ ಜಗಳ ಸ್ಟಾಪ್ ಮಾಡಿ ಅವರು ಕ್ಲಾಸಿಂದ ಹೊರಡ್ತಾರೆ. ಮರುದಿನ ಕ್ಲಾಸಿನಲ್ಲಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಓ ಸರ್ ಬರ್ತಾರೆ ಈಗ, ಕರ್ಜಗಿ ಸರ್ ಹೇಳಿದ್ ಅವ್ನು ಹೇಳಿದ್ ಯಾರು ಹೇಳಿದ್ ಸರಿ ಅಂತ ಹೇಳಿ ಎಲ್ಲರೂ ಹಂಗೆ ಫುಲ್ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇರ್ತಾರೆ. ಸರ್ ಬರೋದನ್ನೇ ನೋಡ್ತಾ ಇರ್ತಾರೆ. ಆಗ ಶಿಕ್ಷಕರು ಈ ಸಮಸ್ಯೆನ ಹೇಗೆ ಬಗೆಹರಿಸ್ತಾರೆ ಅಂತೇಳಿ ಎಲ್ಲರೂ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ. ಎಲ್ಲ ತಮ್ಮ ತಮ್ಮ ಸ್ಥಳದಲ್ಲಿ ಹೋಗಿ ಅವ್ರ ಸೀಟಲ್ಲಿ ಹೋಗಿ ಕುತ್ಕೊಂತಾರೆ. ಶಿಕ್ಷಕರು ಕ್ಲಾಸಿನ ಒಳಗೆ ಬಂದು ನನ್ನನ್ನು ಮತ್ತೆ ನನ್ನ ಸ್ನೇಹಿತನನ್ನು ಎಬ್ಬಿಸಿ ಹೊರಗೆ ಕಳುಹಿಸಿದರು. ಅಂದ್ರೆ ಕರ್ಜಗಿ ಸರ್ ಮತ್ತೆ ಅವ್ರ ಜೊತೆ ಒಬ್ಬ ಜಗಳ ಮಾಡಿದ್ನಲ್ಲ ಹುಡ್ಗ, ಅವ್ರಿಬ್ರನ್ನು ಕ್ಲಾಸಿಂದ ಹೊರ ಕಳಿಸ್ತಾರೆ. ಕಳಿಸಿ 5 ನಿಮಿಷಗಳ ನಂತರ ಇಬ್ಬರನ್ನು ಒಳಗೆ ಕರೀತಾರೆ. ನನ್ನನ್ನು ಮೇಜಿನ ಎಡಗಡೆಗೆ ನಿಲ್ಲಲು ಹೇಳಿದ್ರು ಸರ್. ಅಂದ್ರೆ ಈ ಒಂದು ಟೇಬಲ್ ಇಟ್ಟಿರ್ತಾರೆ. ಟೇಬಲ್ ಇಂದ ಎಡಗಡೆ ಕರಜಗಿ ಸರ್ ನಿಲ್ಲಿಸ್ತಾರೆ. ಆ ಹುಡುಗನನ್ನ ಬಲಗಡೆ, ಜಗಳ ಮಾಡಿರ್ತಾನಲ್ವಾ ಕರಜಗಿ ಸರ್ ಜೊತೆ, ಆ ಹುಡುಗನನ್ನ ಈ ತರ ಬಲಗಡೆ ನಿಲ್ಸಿರ್ತಾರೆ. ನಿಲ್ಸಿ ತಮ್ಮ ಚೀಲದಲ್ಲಿದ್ದ ಇಟ್ಟಿದ್ದ ಒಂದು ರಟ್ಟಿನ ಪೆಟ್ಟಿಗೆಯನ್ನು ತೆಗೆದು ಮೇಜಿನ ಮೇಲಿಟ್ಟು ನನ್ನ ಕಡೆ ತಿರುಗಿ, ಈ ಪೆಟ್ಟಿಗೆಯ ಬಣ್ಣ ಏನು ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ಕರಜಗಿ ಸರ್ ಅವ್ರೇನ್ ಮಾಡಿರ್ತಾರೆ, ಸರ್ ಏನ್ ಮಾಡಿರ್ತಾರೆ, ಕರಜಗಿ ಸರ್ ನಿಂತ್ಕೊಳ್ಳೋ ಕಡೆ ಈ ಕಡೆ ರಟ್ಟಿಗೆ ಬ್ಲಾಕ್ ಹಚ್ಚಿರ್ತಾರೆ. ಆ ಹುಡುಗ ನಿಲ್ಲೋ ಕಡೆ ರೈಟ್ ಸೈಡ್ ಬಲಗಡೆ ವೈಟ್ ಹಚ್ಚಿರ್ತಾರೆ. ಈ ಕಡೆ ಬ್ಲಾಕ್, ಈ ಕಡೆ ವೈಟ್ ಹಚ್ಚಿರ್ತಾರೆ. 2 ಕಡೆ ಸೇಮ್ ಹಚ್ಚಿರಲ್ಲ. ಅವ್ರಿಗೆ ಅವ್ರು ಮಾಡಿದ ತಪ್ಪನ್ನ ಯಾವ ರೀತಿ ಅವ್ರಿಗೆ ಮಂದಟ್ ಮಾಡ್ಬೇಕು ಅಂತ ಹೇಳಿ ಪಾಪ ಸರ್ ಇದು ಮಾಡಿರ್ತಾರೆ. ಸೊ ಕರಜಗಿ ಸರ್ ಕಡೆ ಬ್ಲಾಕ್ ಹಚ್ಚಿರ್ತಾರೆ, ಆ ಹುಡುಗನ ಜೊತೆ ಹುಡುಗನ ಪಕ್ಕ ವೈಟ್ ಹಚ್ಚಿರ್ತಾರೆ. ಸೊ ಅವಾಗ ಕರಜಗಿ ಸರ್ ಕೇಳ್ತಾರೆ, ಸರ್ ಕೇಳ್ತಾರೆ, ಈ ಕಡೆ ಹೌದು ನಿನಗೆ ಕಾಣಿಸ್ತಾ ಇದೆಯಲ್ಲ ಕಲರು, ಇದು ಯಾವ್ದು ಅಂತ ಹೇಳಿ ಮೇಷ್ಟ್ರು ಕೇಳ್ತಾರೆ. ಆಗ ಕರಜಗಿ ಸರ್ ಏನ್ ಹೇಳ್ತಾರೆ, ಆಬ್ವಿಯಸ್ಲಿ ಇದು ಬ್ಲಾಕ್ ಕಪ್ಪು ಅಂತ ಹೇಳ್ತಾರೆ. ಅವ್ನು ಹಿಂಗ್ ಹೇಳ್ತಿದ್ದಂಗೆನೆ ಈ ಕಡೆ ನಿಂತಿರೋ ಹುಡುಗ ಏನ್ ಹೇಳ್ತಾನೆ, ಇಲ್ಲ ಸರ್ ಕಪ್ಪಲ್ಲ ಇದು ವೈಟ್ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ನ ಕಡೆ ವೈಟ್ ಇರೋದು, ಇವ್ರ ಕಡೆ ಕಪ್ಪೇ ಇರೋದು. ಅವ್ರಿಗೆ ಅದ್ ಮೊದ್ಲು ಗೊತ್ತಿರಲ್ಲ. ಇಲ್ಲ ಸರ್ ಕರಜಗಿ ಹೇಳಿದ ತಪ್ಪು, ನನ್ನ ವೈಟ್ ಸರ್ ಇದು ಬ್ಲಾಕ್ ಅಲ್ಲ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಸರಿ ಸರಿ ಹೌದಾ, ಹಂಗಿದ್ರೆ ಕರ್ಜಗಿ ನೀನ್ ಈ ಕಡೆ ಬಾ, ಅವನು ಇನ್ನೊಂದು ಹುಡುಗನ ಈ ಕಡೆ, ಈಗ ಪ್ಲೇಸ್ ಚೇಂಜ್ ಮಾಡಿಸ್ತಾರೆ. ಈಗ ನೋಡಿ ಏನಿದೆ ಅಂತ ಹೇಳ್ತಾರೆ. ಆಗ ಕರಜಗಿ ಸರ್ ನೋಡ್ತಾರೆ, ಓ ವೈಟ್ ಇದೆ ಇಲ್ಲಿ, ಅವನು ಹೇಳ್ತಾನೆ ವೈಟ್ ಬ್ಲಾಕ್ ಇದೆ. ಅಂದ್ರೆ ಇಬ್ರು ಹೇಳಿದ್ದು ಕರೆಕ್ಟು. ಅಂದ್ರೆ ಹೌದು ಅವ್ನು ವೈಟ್ ಅಂದ ಆವಾಗ್ಲೇ ತಪ್ಪು ಅಂತ ನಾನು ಹೇಳ್ದೆ, ಇವ್ನು ಬ್ಲಾಕ್ ಅಂದ್ರೆ ನಾನು ತಪ್ಪು ಅಂತ ಹೇಳ್ದೆ. ಇಲ್ಲ, ಅವ್ರು ನೋಡಿದ್ದನ್ನೇ ಕರೆಕ್ಟ್ ಆಗಿ ಹೇಳಿದ್ರು ಅಂತ ಹೇಳಿ ಇಬ್ರಿಗೂ ಮಂದಟ ಆಗುತ್ತೆ. ಆಗ ಸರ್ ಹೇಳ್ತಾರೆ, ಆ ಅಂತ ಸರ್ ಏನ್ ಹೇಳ್ತಾರೆ, ನಗ್ತಾರೆ. ಅವ್ರು ನಗಕ್ ಶುರು ಮಾಡ್ತಾರೆ. ಆಗ ಸರಿ ಅಂತ ಹೇಳಿ, ಆಗ ನನ್ ಗುರುಗಳು ಹೇಳ್ತಾರೆ, ಏನಂತ ಹೇಳ್ತಾರೆ, ಮಕ್ಕಳೇ ಈ ಪೆಟ್ಟಿಗೆಯ ಅರ್ಧ ಭಾಗ ಬಿಳಿಯಾಗಿದೆ, ಇನ್ನರ್ಧ ಭಾಗ ಕಪ್ಪಾಗಿದೆ. ಇಬ್ಬರೂ ಹೇಳಿದ್ದು ಸರಿನೇ, ಆದರೆ ಅದು ಅರ್ಧ ಮಾತ್ರ ಸತ್ಯ. ಅಂದ್ರೆ ಇವ್ರ ಭಾಗದಲ್ಲಿ ಏನ್ ಕಾಣಿಸ್ತಿದೆ ಅವ್ರು ಹೇಳ್ತಿರೋದು ಮಾತ್ರ ಸತ್ಯ. ಇವಾಗ ಬ್ಲಾಕ್ ಅಂತ ಹೇಳ್ತಿದಾರೆ, ಅದ್ ಮಾತ್ರ ಸತ್ಯ. ಇವ್ನೇನ್ ವೈಟ್ ಹೇಳ್ತಿದ್ದಾನೆ, ಅದು ಅರ್ಧ ಮಾತ್ರ ಸತ್ಯ.
ಸತ್ಯ, ಈ ಕಡೆ ತಪ್ಪಿದೆ ಅಲ್ವಾ? ಹಾಗಾಗಿ ಇಬ್ಬರು ಹೇಳಿದ್ದು ಸರಿನೇ, ಆದರೆ ಅದು ಅರ್ಧ ಮಾತ್ರ ಸತ್ಯ. ನಿಮ್ಮ ಸ್ಥಳದಲ್ಲಿ ನಿಂತು ನೀವು ಹೇಳುತ್ತಿದ್ದಾಗ ಅದು ನಿಮಗೆ ಸತ್ಯ ಅನ್ಸುತ್ತೆ. ಹಾಗಂದ ಮಾತ್ರಕ್ಕೆ ಇನ್ನೊಬ್ರು ಹೇಳೋದು ಸುಳ್ಳು ಅಂತ ನಾವ್ ಯಾವತ್ತೂ ಅಂದ್ರೆ ಡಿಸೈಡ್ ಮಾಡ್ಬಿಡ್ಬಾರ್ದು. ಅಂದ್ರೆ ನಾನ್ ಹೇಳ್ತಿರೋದ್ ಕರೆಕ್ಟು, ಅವ್ರು ಹೇಳ್ತಿರೋದ್ ಸುಳ್ಳು ಅಂತ ಹೇಳಿ ನಾವ್ ಯಾವತ್ತೂ ಜಡ್ಜ್ ಮಾಡ್ಬಾರ್ದು. ಒಂದು ಸತ್ಯಕ್ಕೆ ಸಾವಿರಾರು ಮುಖಗಳಿರ್ತವೆ. ಒಂದ್ ಸತ್ಯಕ್ಕೆ ಯಾವ ಆಂಗಲ್ ಅಲ್ಲಾದ್ರೂ ಯೋಚನೆ ಮಾಡ್ಬೋದು. ನಾವು ಒಂದು ವಿಷಯನ ಯಾವ ಆಂಗಲ್ ಅಲ್ಲಾದ್ರೂ ಬೇರೆ ಬೇರೆ ರೀತಿಲಿ ಯೋಚನೆ ಮಾಡ್ಬೋದು ಅಲ್ವಾ? ಹಂಗಂದ್ ಮಾತ್ರಕ್ಕೆ ನಾನ್ ಹೇಳಿದ್ದೆ ಕರೆಕ್ಟು, ನಂದೇ ಸರಿ, ಅವ್ರು ಹೇಳ್ತಿರೋದ್ ತಪ್ಪು, ಅವ್ರು ಸರಿ ಇಲ್ಲ ಅಂತ ನಾವು ಇನ್ನೊಬ್ರನ್ನ ಜಡ್ಜ್ ಮಾಡ್ಬಾರ್ದು. ಗೊತ್ತಾಯ್ತಾ? ಜೀವನದಲ್ಲಿ ಹಾಗೆಯೇ ನಾವು ಹೇಳಿದ್ದೇ ಸತ್ಯ ಎಂದುಕೊಳ್ಳುವಾಗ ಮತ್ತೊಬ್ಬರು ಅದನ್ನೇ ಬೇರೆ ದೃಷ್ಟಿಕೋನದಿಂದ ಗಮನಿಸಿರಬಹುದು ಎಂಬುದನ್ನು ನೆನಪಿಡಿ. ಸತ್ಯಕ್ಕೆ 100 ಮುಖಗಳು, ನಿಮಗೆ ಕಂಡದ್ದು ಅದರಲ್ಲಿ ಮಾತ್ರ, ಒಂದು ಮುಖ ಮಾತ್ರ ಅಂತ ಹೇಳಿ ಆಗ ಆ ಸರ್ ಬಿಡಿಸಿ ಆ ಮಕ್ಕಳಿಗಿಬ್ರಿಗೂ ಹೇಳ್ತಾರೆ. ಆಗ ಅವರಿಗೆ ಅರ್ಥ ಆಗತ್ತೆ. ಕರ್ಜಗಿ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದೊಂದು ದೊಡ್ಡ ಅನುಭವ ಬುದ್ಧಿಯಾಗಿದೆ ನನಗೆ, ಅದು ಬಹುಶಃ ಎಲ್ಲರಿಗೂ ಆದೀತು ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ಆಗ ಅವ್ರು 8ನೇ ಕ್ಲಾಸಲ್ಲಿ ಅವ್ರ ಸರ್ ಹೇಳಿದ್ದು ವಿಷಯ ಅವಾಗ ಈಗ್ಲೂ ಅವ್ರ ಜೀವನ ಪರ್ಯಂತ ಆ ಪಾಠ ನನಗೆ ನೆನಪಿದೆ ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ಇದು ಅಂದ್ರೆ ನಮ್ಮ ಮಕ್ಳಿಗೂ ನಾವು ಅಂದ್ರೆ ಯಾರು ಈಗ ಜಗಳ ಮಾಡ್ತಿರ್ತಾರೆ, ಇಲ್ಲಮ್ಮ ನಾನ್ ಸರಿ, ನಾನ್ ತಪ್ಪು, ಅವ್ನ್ ತಪ್ಪು, ಅವ್ನ್ ಹೇಳಿದ್ ಸರಿ, ನಾನ್ ಸರಿ, ನನ್ ತಪ್ಪು, ಅವ್ನ್ ತಪ್ಪು ಅಂತ ಹೇಳಿ ಈ ತರ ವಾದ ಮಾಡ್ತಾ ಜಗಳ ಮಾಡ್ತಿರ್ತಾರಲ್ವಾ, ಅವಾಗ ನಾವು ಖಂಡಿತ ಈ ವಿಷಯವನ್ನ ಅವ್ರಿಗೆ ತಿಳಿಸಿ ಹೇಳ್ಬೇಕು. ನೀವಿಬ್ರು ಹೇಳಿದ್ದು ಸರಿನೇ, ಇಬ್ರು ಹೇಳಿದ್ದು ತಪ್ಪಲ್ಲ. ನೀನ್ ಯಾವ ರೀತಿ ಥಿಂಕ್ ಮಾಡಿದ್ಯಾ ಅದ್ ನಿನಗ್ ಸರಿ, ಅವ್ನು ಯಾವ ರೀತಿ ಯೋಚನೆ ಮಾಡ್ತಿದ್ದಾನೆ ಅದು ಅವ್ನಿಗೆ ಸರಿ ಅನ್ಸುತ್ತೆ. ನೀನ್ ನಿನ್ ತರನೇ ಅವ್ನು ಯೋಚನೆ ಮಾಡ್ಬೇಕು, ಅವ್ನು ನಿನ್ ತರನೇ ಯೋಚನೆ ಮಾಡ್ಬೇಕು ಅಂತ ಅಲ್ಲ ಅಂತ ಹೇಳಿ ನಾವು ಮಕ್ಳ ಮಧ್ಯೆ ಈ ವಿಷಯ ಹೇಳಿದಾಗ ಅವ್ರಿಗೂ ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ. ಸೊ ಈ ಚಾಪ್ಟರ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.